ಹಾಯ್ ಫ್ರೆಂಡ್ಸ್, ಸಂಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ಇವತ್ತು ನಾವು ಬನ್ನೇರುಘಟ್ಟದಲ್ಲಿರೋಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಆಲ್ಮೋಸ್ಟ್ ತುಂಬ ದೇವಸ್ಥಾನಗಳಿದೆ, ಅದರಲ್ಲಿ ಇದು ಫೇಮಸ್ ದೇವಸ್ಥಾನ ಚಂಪಕಧಾಮ ದೇವಸ್ಥಾನ. ಎಲ್ಲರಿಗೂ ಗೊತ್ತಿರ್ಬೋದು, ಅಂದ್ರೂ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಇದು ದೇವಸ್ಥಾನ ತುಂಬ ಹಳೆ ಕಾಲದ್ದು, ಅಂದರೆ ಪುರಾತನ. ಇದು ಎಷ್ಟು ವರ್ಷ ಇತಿಹಾಸ ಇದೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ವರ್ಷ ಹಳೆ ದೇವಸ್ಥಾನ ಇದು. ಅಂದರೆ ಇಲ್ಲಿ ಏನಾದರೂ ಹಿಸ್ಟ್ರಿ ಕೇಳೋಣ, ಯಾರನ್ನಾದ್ರೂ ಕೇಳೋಣ ಅಂತಂದರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಅಲ್ಲಿರೋ ಅಂಥವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು. ಅಂದರೆ ದೇವಸ್ಥಾನ ಮಾತ್ರ ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಬರೋವಂಥ ಭಕ್ತಾದಿಗಳಿಗೆ ತುಂಬ ಅನುಕೂಲಗಳು ಇದ್ದಾವೆ. ಎಲ್ಲ ಪ್ರಸಾದದ್ದು ಹಿಡಿದು ಕೂತ್ಕೊಂಡು ಪ್ರತಿಯೊಂದರದ್ದು ವಿಶ್ರಾಂತಿಯಿಂದ ಹಿಡಿದು ಎಲ್ಲದಕ್ಕೂ ಅನುಕೂಲ ಇದೆ. ಫ್ರೆಂಡ್ಸ್, ನಾವು ಕಾರ್ಗೆ ಪೂಜೆ ಮಾಡಿ ನಾವು ಒಳಗಡೆ ಹೋಗೋಣ ಅಂತ ಕಾರನ್ನು ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಅಂದರೆ ನಾವೇ ಮಾಡೋಣ ಅಂತ. ಇನ್ನು ಪೂಜಾರಿಗಳನ್ನ ಕರೆದು ಅವ್ರ ಕೈಯಲ್ಲಿ ಇದು ಮಾಡಿಸಿ ಸುಮ್ಮನೆ ಇದು ಮಾಡ್ತಾರೆ ಅಷ್ಟೇ. ಅದಕ್ಕೆ ನಾವೇ ಮಾಡ್ಕೊಳ್ಳೋಣ ಅಂತ ನಾವೇ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ನಿಮಗೆ, ಇಲ್ಲಿ ಜೀ ಕನ್ನಡದಲ್ಲಿ ಬರೋವಂಥ ಅಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ಲು ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಕಾಣ್ತಾ ಇರ್ಬೋದು ಫ್ರೆಂಡ್ಸ್, ಲಕ್ಷ್ಮೀ ನಿವಾಸದ ಚೆಲ್ವಿ ಮತ್ತು ವೆಂಕಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಷ್ಟೊಂದು ಎಪಿಸೋಡ್ಗಳು ಇಲ್ಲೇ ಶೂಟ್ ಮಾಡ್ತಾರೆ. ಕೆಲವೊಂದು ಫಿಲಮ್ಗಳು ಕೂಡ ಶೂಟಿಂಗ್ ಮಾಡಿದ್ದಾರೆ, ಬಟ್ ಆದರೆ ಗೊತ್ತಾಗಲ್ಲ ಅಷ್ಟೇ. ನಮಗೆ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ನಮಗೆ ಇಲ್ಲೇ ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ನಾವು ಹೋಗೋ ಟೈಮ್ಗೆ ಕೂಡ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾವು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ದೇವಸ್ಥಾನದ ಮೆಟ್ಲು ಮೇಲೆ ಕೆತ್ತನೆ ಮಾಡಿದ್ದಾರೆ. ಅಂದರೆ ಹಳೆಗನ್ನಡದ ಲಿಪಿ. ಅಂದರೆ ಅದು ಓದೋಕ್ಕಾಗಿಲ್ಲ. ಫ್ರೆಂಡ್ಸ್, ಇದು ಶಾಸನ ರೀತಿ ಕಾಣಿಸ್ತಾ ಇದೆ. ಅಂದರೆ ಇದು ಬಂದು ನಮ್ಮ ಈ ದೇವಸ್ಥಾನದ ಬಗ್ಗೆ ಮೋಸ್ಟ್ಲಿ ಬರೆದಿದ್ದಾರೆ ಅನಿಸುತ್ತೆ, ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ನಾವು ಒಳಗಡೆ ಬಂದಿದ್ದೀವಿ ಫ್ರೆಂಡ್ಸ್. ದೇವಸ್ಥಾನದ ಒಳಗಡೆ ಇದು ಪ್ರಸಾದ ಕೊಡೋ ಅಂಥ ಜಾಗ ಆಗಿತ್ತು. ಮತ್ತು ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆನೇ ವಿಗ್ರಹಗಳೆಲ್ಲ ಇದ್ದಾವೆ. ವಿಗ್ರಹಗಳನ್ನೆಲ್ಲ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ. ಇದು ಫ್ರೆಂಡ್ಸ್ ಗೋಪುರ ಇನ್ನೂ ಏನೋ ಡೆವಲಪ್ ಮಾಡ್ತಾ ಇದ್ದಾರೆ, ಪೈಂಟಿಂಗ್ ಎಲ್ಲ ನಡೀತಿದೆ. ಮತ್ತು ಕೋತಿಗಳು ಬೇರೆ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಇಲ್ಲಿ ಫೋನ್ಗಳ್ನು ಕೂಡ ಕಿತ್ಕೊಂಡು ಹೋಗ್ಬಿಡ್ತವೆ ಕೋತಿಗಳು. ಮತ್ತು ದೇವಸ್ಥಾನದೊಳಗಡೆ ಫೋನ್ ಅಲೋ ಇಲ್ಲ ಫ್ರೆಂಡ್ಸ್. ನಾವು ಕದ್ದು ಮುಚ್ಚಿ ವಿಡಿಯೋ ಮಾಡಿ, ಆದರೆ ದೇವರು ಕಾಣಿಸಿಲ್ಲ. ಮತ್ತು ಹಾಗೆಯೇ ಬಳೆ ಕಾಣಿಸ್ತು, ಬಳೆ ಹಾಕಿಸ್ಕೊಂಡೆ. ನನಗೆ ಬಳೆ ನೋಡಿದ್ರೆ ತುಂಬ ಇಷ್ಟ ಆಯಿತು, ಬಳೆ ಹಾಕ್ಸ್ಕೊಬೇಕು ಅನ್ನಿಸ್ತು. ಒಂದು 3 ಡಜನ್ನು ಹಾಕಿಸ್ಕೊಂಡು ಆ ಕಡೆ ಮಕ್ಕಳು ಅಂದರೆ ಒಂದು ಸೌತೆಕಾಯಿ ಅದು ಇದು ಅಂತ ತಿನ್ಕೊಂಡು ಕೂತಿದ್ರು. ನಾನು ಆ ಗ್ಯಾಪಲ್ಲಿ ನಾನು ಬಳೆ ಹಾಕಿಸ್ಕೊಂಡೆ. ಬಳೆಗಳೆಲ್ಲ ತುಂಬ ಚೆನ್ನಾಗಿತ್ತು, ಗಟ್ಟಿ ಬಳೆಗಳು. ನಾನು 3 ಡಜನ್ಗೆ 300 ರೂಪಾಯಿ ಆಯಿತು. ಅಂದರೆ ಬಳೆಗಳಲ್ಲಿ ಮತ್ತು ಬಳೆ ಹಾಕಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕಪ್ಪು ಬಳೆ ದೃಷ್ಟಿಗೆ ಅಂತ ಹಾಕೊಂಡು, ಯಾವಾಗಲೂ ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೀವು, ಬಳೆ ಯಾವಾಗೂ ಅದೇ ರೀತಿ ಬಳೆ ನಾನು ಯಾವಾಗೂ ಕೂಡ ಡೈಲಿ ಇದೇ ಥರನೇ ಇರುತ್ತೆ ನನ್ನ ಕೈಯಲ್ಲಿ. ಅಂದರೆ ನನಗಿಷ್ಟ ಈ ರೀತಿ ಇರಬೇಕು ಅಂತಂದ್ಬಿಟ್ಟು. ಮತ್ತು ಇಲ್ಲಿ ಪಕ್ಕದಲ್ಲೇ ಗಣೇಶ ದೇವಸ್ಥಾನ ಇದೆ. ಗಣೇಶನ ದರ್ಶನ ಮಾಡಿಕೊಂಡು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಟ್ಟದ ಮೇಲೆ ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನ ತುಂಬಾ ಪವರ್ಫುಲ್ ಇದೆ ಫ್ರೆಂಡ್ಸ್. ಅಂದರೆ ನಾನು ಲಾಸ್ಟ್ ಟೈಮು ಬಂದಿದ್ದೆ ದೇವಸ್ಥಾನ, ಅಂದರೆ ಮೆಟ್ಲತ್ತೋವಾಗ ನಾನು ಏನೋ ಒಂದು ಬೇಡ್ಕೊಂಡಿದ್ದೆ, ಸಕ್ಸಸ್ ಆಯಿತು. ಅಂದರೆ ಅದನ್ನು ನಾನು ತೀರ್ಸೋಕ್ಕಾಗಿಲ್ಲ.
ಯಾಕಂದರೆ ಅದಕ್ಕೂ ಎಲ್ಲ ಕೂಡಿ ಬರಬೇಕಲ್ವ, ಅದಕ್ಕೆ ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಏನೋ ಅಂದರೆ ಚಿಕ್ಕದಾಗೇ ಬೇಡ್ಕೊಂಡಿದ್ದೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಹತ್ತೋವಾಗ ಕೋತಿಗಳು ತುಂಬಾ ಇದ್ದಾವೆ, ಕೈಯಲ್ಲಿ ಏನು ಹಿಡ್ಕೊಳಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ಇರುತ್ತೆ ಇಲ್ಲಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆ ಬಿಸಿಲಲ್ಲಿ ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲಿಲ್ಲ. ಫೋನು ಅಂದರೆ ಇನ್ನೂ ಮೇಲೆ ಬಂದು ಇನ್ನೂ ಕಷ್ಟ ಆಗಿತ್ತು. ಮೆಟ್ಲು ಅಂದರೆ ಸ್ವಲ್ಪ ಕಮ್ಮಿನೇ ಇದೆ, ಮೆಟ್ಲು ಹತ್ಬೋದು. ಅಲ್ಲಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಹತ್ತಿದ್ವಿ. ಫ್ರೆಂಡ್ಸ್, ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ಇರುವಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಮುಂದೆ ನೋಡಿದ್ರಲ್ಲ ನೀವು, ಗರುಡಗಂಬ ಅಂತಾರೆ ಅದನ್ನು. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಫೋನ್ ಅಲೋ ಇಲ್ಲ, ಅದರಿಂದ ಒಳಗಡೆ ದೇವ್ರನ್ನ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಇದು ಪಾದ, ಬಾಗ್ಲ ಹತ್ರ ಇರುವಂಥ ಪಾದ. ಮತ್ತು ಇಲ್ಲಿ ಮೇಲೆ ಅವತಾರಗಳನ್ನ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ವ್ಯೂ ಯಾವ ರೀತಿ ಇದೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರೇ ಕಾಣಿಸುತ್ತೆ ಅನಿಸುತ್ತೆ. ಇದು ಬೆಟ್ಟದ ಕೆಳಗಡೆ ಇರುವಂಥ ಮನೆಗಳು ನೋಡಿ ಫ್ರೆಂಡ್ಸ್, ಎಷ್ಟಿದೆ ಫ್ರೆಂಡ್ ಮನೆಗಳು. ಫ್ರೆಂಡ್ಸ್, ಎಲ್ಲ ನೋಡಿ ಮುಗಿಸ್ಕೊಂಡು ಕೆಳಗಡೆ ಇಳಿದು ಬರ್ತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳು ಅಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ.